ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಅದ್ಭುತವಾದಂಥ ನಿಮಗೆ ಆಂಜನೇಯ ಆವೇಶ ಮಂತ್ರ ನಿಮಗೆ ಕೊಡ್ತಾ ಇದ್ದೀನಿ. ಆಂಜನೇಯ ಪ್ರತಿಷ್ಠಾಪನೆ ಮಾಡುವ ಒಂದು ಯಂತ್ರ ಅದ್ಭುತವಾದಂಥ ಕಾರ್ಯ ನಿಮಗೆ ನಡೆಸುತ್ತೆ, ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ ನಿಮಗೆ. ಅಂಥ ಒಂದು ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಇವೆಲ್ಲ ಭಾಳ ಅದ್ಭುತವಾದಂಥ ಯಂತ್ರಗಳು. ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡೋ ಜಾಗದಲ್ಲಿ ಇಂದ ಹಿಡಿದು ಫೋಟೋವರೆಗೂ ಇದನ್ನು ನೀವು ಸಿದ್ಧಿ ಮಾಡ್ಬೋದು. ಅದ್ರ ಬಗ್ಗೆ ನಾನು ವಿವರಣೆ ಹೇಳ್ತೀನಿ ನಿಮಗೆ. ಇದನ್ನು ಮಾಡೋವಂಥ ವಿಧಾನ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಮುಂಚಿತವಾಗಿ ಈ ಯಂತ್ರನ ಬರಿಬೇಕಾಗೋದು ಒಂದು ಶುಭ ಮುಹೂರ್ತದಲ್ಲಿ. ಇದನ್ನು ಶುಭ ಮುಹೂರ್ತ ಅಂದರೆ ಒಂದು ಗುರುವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳಲ್ಲಿ ಇದನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿಮಗೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗುತ್ತೆ. ಈಗ ಇದನ್ನು ನೀವು ಬರಿಬೇಕಾಗಿರೋದು ಇದು ಚಿನ್ನದ ತಗಡಾಗಿರ್ಬೋದು, ಬೆಳ್ಳಿ ತಗಡಾಗಿರ್ಬೋದು, ಅಥವಾ ಚಿನ್ನ ತಗಡು ಬರೆಯೋಕ್ಕೆ ಸಾಧ್ಯ ಇಲ್ಲ. ಬೆಳ್ಳಿ ತಗಡಲ್ಲಿ ಬರ್ಬೋದು, ಇಲ್ಲ ಅಂದರೆ ಏನೂ ನಮ್ಗೆ ಆಗೋದಿಲ್ಲ ಅಂದಾಗ ಒಂದು ತಾಮ್ರದ ತಗಡಿನಲ್ಲಿ ಬರಿಬೋದು. ಬರೆದು ನೀವು ಒಂದು ತಾಮ್ರದ ತಗಡ ಮೇಲೆ ನೀವು ಬರೆದು ಅದರ ಮೇಲೆ ನೀವು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಅದನ್ನು ಸಿದ್ಧಿ ಮಾಡಬೇಕು. ಏನು ಮಾಡಬೇಕು? ಯಂತ್ರ ಬರಿತೀರಾ. ಯಂತ್ರ ಮಾಡಾದ್ಮೇಲೆ ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಮಂತ್ರ ಹಾಕಿದ್ದೀನಿ ನೋಡಿ. ಯಾವುದಮ್ಮ ಮಂತ್ರ ಹಾಕಿ ಅಂತ ಕೇಳ್ತಿದ್ದೀರಾ. ಈಗ ಒಂದು ವಿಡಿಯೋನೆಲ್ಲ ಹಾಕಿದ್ದೀನಿ. ಅದೇ ಪ್ರಾಣ ಪ್ರತಿಷ್ಠೆ ಮಂತ್ರ. ನಾನು ಹಲವಾರು ಪ್ರಾಣ ಪ್ರತಿಷ್ಠೆ ಮಂತ್ರಗಳು ನಿಮ್ಗೆ ಕೊಟ್ಟಿದ್ದೀನಿ. ನೀವು ಅದು ನೋಡಿಲ್ಲ ಅಂತೀರಾ. ಅದಕ್ಕೆ ಇವಾಗ ಮತ್ತೆ ನಾನು ಹಾಕಿದ್ದೀನಿ. ನೀವು ಕೇಳಿದ್ದಕ್ಕೆ ಮತ್ತೆ ನಾನು ಪ್ರಾಣ ಪ್ರತಿಷ್ಠೆ ಮಂತ್ರ ನಾನು ಕೊಟ್ಟಿದ್ದೀನಿ. ಈಗ ನೀವು ಆ ಪ್ರಾಣ ಪ್ರತಿಷ್ಠೆ ಮಂತ್ರನ ನೀವು ಯಂತ್ರ ಬರೆದಾದ ನಂತರ ನೀವೇನು ಮಾಡಬೇಕು? ಮುಂಚಿತವಾಗಿ ಈ ಯಂತ್ರ ಬರೆದಾದ ಮೇಲೆ ನಾನು ಹೇಳಿದ್ದೀನಿ, ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆದಮೇಲೆ ಅಭಿಷೇಕಗಳು ಆಗಬೇಕು. ಅಭಿಷೇಕ ಅಂದರೆ ಹೆಂಗೆ ಅಂತ ನಾನು ಎಲ್ಲದರಲ್ಲೂ ಹೇಳಿದ್ದೀನಿ. ಮತ್ತೆ ಅದೇ ಹೇಳ್ತಿದ್ರೆ ಸರಿ ಇರಲ್ಲ ಅಂದ್ಕೊತೀನಿ. ಮತ್ತೆ ಹೇಳ್ತೀನಿ ನಿಮಗೆ. ಯಾಕೆ ಅಂದರೆ ಇದನ್ನು ಮುಂಚಿತವಾಗಿ ನೀವೇನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ಒಂದು ಪ್ಲೇಟಲ್ಲಿ ದೊಡ್ಡದಾಗಿರೋದು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ನೀವು ನಿಂಬೆ ರಸದಲ್ಲಿ ಹಾಕಬೇಕು. ನಿಂಬೆ ರಸದಲ್ಲಿ ಒಂದು ಅರ್ಧ ಅವರ್ ಹಾಕಬೇಕು. ಹಾಕಿ ಅದೆಲ್ಲ ಕಲ್ಮಶಗಳೆಲ್ಲ ತೆಗಿಬೇಕು. ಆ ಕಲ್ಮಶಗಳೆಲ್ಲ ಹೋದ ಮೇಲೆ ಆಮೇಲೆ ಅದು ಸ್ವಚ್ಛವಾಗಿ ತೊಳೆದ್ಬಿಟ್ಟು ಅದನ್ನು ನೀವು ಹಾಲಿನಲ್ಲಿ ಹಾಕಬೇಕು. ಹಾಲಿನಲ್ಲಿ ಹಾಕಿ ಕ್ಲೀನಾಗಿ ತೊಳಿಬೇಕು. ಕ್ಲೀನಾಗಿ ಯಾವುದು ತೊಳೆದೆ ಮಾತ್ರ ಮಾಡಬೇಡಿ. ಅದು ಯಾವುದು ಹೊಲಸಿರಬಾರ್ದು. ಅದು ಕ್ಲೀನಾಗಿ ತೊಳೆದಾದ್ಮೇಲೆ ಅರಿಶಿನ ನೀರಲ್ಲಿ ಹಾಕಿ ತೊಳೆದಾದ್ಮೇಲೆ ಪನ್ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟುಬಿಟ್ಟು ಆಮೇಲೆ ಅದನ್ನು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ ಅಷ್ಟೇ, ವಿನ ತೊಳೆಯೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಸುಗಂಧವಾಗಿರಬೇಕು. ಸುಗಂಧವಾಗಿದ್ದ ಮೇಲೆ ಆಮೇಲೆ ನೀವು ತೆಗೆದುಬಿಟ್ಟು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಜವಾದು ಅದನ್ನು ಎಲ್ಲ ಸವರ್ಬಿಟ್ಟು ಮೇಲೆ ಅಷ್ಟಗಂಧ ಹಾಕಬೇಕು ಹಿಂಭಾಗಕ್ಕೆ. ಯಂತ್ರ ಬರೆದಾದ್ಮೇಲೆ ಈ ಅಷ್ಟಗಂಧನ ಈ ಯಂತ್ರದ ಹಿಂಭಾಗದಲ್ಲಿ ನೀವೆಲ್ಲ ಲೇಪನೆ ಮಾಡಬೇಕು. ಅಷ್ಟಗಂಧನ ಮಾಡಿ ನೀವು ಹಚ್ಚಿ ಲೇಪನೆ ಮಾಡಿದ ಮೇಲೆ ಆಮೇಲೆ ಇದಕ್ಕೆ ನೀವು ಯಂತ್ರ ಬರೆದಾದ ಮೇಲೆ ಇದೆಲ್ಲ ಮಾಡಬೇಕು. ನೀವು ಅಭಿಷೇಕಗಳನ್ನ ಮಾಡಬೇಕು ಯಂತ್ರ ಬರೀತಿರಲ್ಲ ಆವಾಗ. ಆಮೇಲೆ ಬರೆದಾದ ಮೇಲೆ ನೀವು ಅದಕ್ಕೆ ಅಷ್ಟಗಂಧನ ಲೇಪನೆ ಮಾಡಬೇಕು ಹಿಂಭಾಗಕ್ಕೆ, ಮುಂಭಾಗದಲ್ಲ. ಮುಂಭಾಗದಲ್ಲಿ ಯಂತ್ರ ಬರೆದಿರ್ತೀರ, ಹಿಂಭಾಗದಲ್ಲಿ ಅಷ್ಟಗಂಧನ ಲೇಪನೆ ಮಾಡಬೇಕು. ಲೇಪನೆ ಮಾಡಾದ್ಮೇಲೆ ನೀವು ಪೂಜೆನಲ್ಲಿಟ್ಟು ಅದಕ್ಕೆ ಧೂಪ, ದೀಪ, ನೈವೇದ್ಯ ಮತ್ತು ರಸಾಯನ ಇದನ್ನು ಇಡಬೇಕು. ಆ ರಸಾಯನನ ಇಟ್ಟು ಅದಕ್ಕೆ ಧೂಪ, ದೀಪ, ನೈವೇದ್ಯ ಎಲ್ಲ ಕೊಟ್ಟು ಆಮೇಲೆ ಮುಂಚಿತವಾಗಿ ಇವೆಲ್ಲ ಮಾಡೋಕ್ಕೆ ಮುಂಚಿತವಾಗಿ ಇದೆಲ್ಲ ಶುದ್ಧಿ ಮಾಡ್ತಿರಲ್ಲ, ಅಭಿಷೇಕ ಎಲ್ಲ ಆದ ನಂತರ ನೀವು ಅಷ್ಟಗಂಧ ಬಳಿದ್ಬಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಅಷ್ಟಗಂಧ ಹಿಂಭಾಗದಲ್ಲಿ ಬಳಿದಾದ್ಮೇಲೆ ನೀವು ಪ್ರಾಣ ಪ್ರತಿಷ್ಠೆ ಮಾಡಿ, ಪ್ರಾಣ ಪ್ರತಿಷ್ಠೆ ಆದಮೇಲೆ ಪೂಜೆಗಿಡಬೇಕು. ಪೂಜೆಗಿಟ್ಟ ನಂತರ ನೀವು ಪಂಚಾಮೃತ ಮತ್ತು ನೈವೇದ್ಯ, ಎಲೆ, ಅಡಿಕೆ, ತಾಂಬೂಲ, ತೆಂಗಿನಕಾಯಿ ಮತ್ತು ಊದುಬತ್ತಿ ಎಲ್ಲ ಇಟ್ಟು ಸಾಂಬ್ರಾಣಿ ಎಲ್ಲ ಧೂಪ ಹಾಕಿ ಅದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಾದ ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಶುಭವಾದ ದಿನದಲ್ಲಿ ಇದನ್ನೆಲ್ಲ ಬರೆಯೋದಕ್ಕೆ ನೀವೇನು ಮಾಡಬೇಕು? ಚಿನ್ನದಲ್ಲಿ, ಬೆಳ್ಳಿನಲ್ಲಿ, ತಾಮ್ರ ತಗಡಿನಲ್ಲಿ. ಚಿನ್ನ ಬೆಲೆ ಆಗೋದಿಲ್ಲ ಅಂದವರು ತಾಮ್ರದ ತಗಡಲ್ಲಿ ಬರ್ಕೊಂಡು ನೀವು ಏನು ಬರೆದಾದ ನಂತರ ಹೇಳಿದ್ದೀನಲ್ಲ, ಪೂಜೆಗಳು, ಪುನಸ್ಕಾರ, ಇದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಆಗಿರುತ್ತಲ್ವ. ಆದ ನಂತರ ನಿಮ್ಮ ಮನೆಯಲ್ಲಿ ಆಂಜನೇಯ ವಿಗ್ರಹ ಇದ್ದರೆ, ಇಲ್ಲ
ದೇವಸ್ಥಾನ ಮಾಡೋ ಅಂಥವರು, ದೇವಸ್ಥಾನದಲ್ಲಿ ಇಡೋ ಅಂಥವ್ರು ಆಗಿರ್ಬೋದು, ಇಲ್ಲ ಮನೆಯಲ್ಲಿ ವಿಗ್ರಹ ಇರೋ ಅಂಥವ್ರಾದರೆ ವಿಗ್ರಹದಲ್ಲಿ ಈ ಯಂತ್ರನ ನೀವು ಮಾಡಿ ಕೆಳಗಿಟ್ಟು ಅದರ ನಂತರ ನೀವು ಆಂಜನೇಯನ ಮೇಲಿಡಬೇಕು. ಮತ್ತು ದೇವಸ್ಥಾನ ಸ್ಥಾಪನೆ ಮಾಡ್ತಿದ್ದೀರಾ ಅಂದರೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿನ ಆ ವಿಗ್ರಹದಲ್ಲಿ ಪೀಠದ ಕೆಳಗೆ ಈ ಯಂತ್ರ ಬರೆದುಬಿಟ್ಟು ನಾನು ಹೇಳಿರೋ ಪ್ರಕಾರವಾಗಿ ಬರೆದು ಅದಕ್ಕೆ ಅಷ್ಟಗಂಧ ಬಳೆದು ಹಿಂಭಾಗಕ್ಕೆ ಇದನ್ನು ನಾನು ಹೇಳಿರೋ ಪ್ರಕಾರವಾಗಿ ಬರೆದು ಇದನ್ನು ಆಂಜನೇಯ ಪ್ರತಿಷ್ಠಾಪನೆ ಮಾಡೋ ಅದ್ರ ಕೆಳಗೆ ಈ ಯಂತ್ರನ ಹಾಕಿಬಿಟ್ಟು ನೀವು ಮಾಡೋದ್ರಿಂದ ಅದ್ಭುತವಾದಂಥ ಪ್ರಾಣ ಪ್ರತಿಷ್ಠೆ ನಿಮ್ಮ ದೇವಾಲಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಆಂಜನೇಯ ತುಂಬ ಆವೇಶ ಆಗ್ತಾರೆ, ನೀವು ಕೇಳಿದಂಥ ವರ ಪ್ರಾಪ್ತಿ ಆಗುತ್ತೆ ದೇವಸ್ಥಾನದಲ್ಲಿ. ಇದು ದೇವಸ್ಥಾನದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡೋ ಜಾಗದಲ್ಲಿ ಇದನ್ನ ಹೇಳ್ತಿದ್ದೀನಿ. ಇಲ್ಲ ನಾವು ಮನೇಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ ಚಿಕ್ಕದಾಗಿ ವಿಗ್ರಹನ ಅಂದರೆ ವಿಗ್ರಹ ಇರ್ಬೋದು, ಫೋಟೋ ಇರ್ಬೋದು. ಇದನ್ನೇನು ಮಾಡಬೇಕು ಅಂದರೆ ನೀವು ಆಂಜನೇಯ ವಿಗ್ರಹ ಇದ್ದರೆ ಈ ಯಂತ್ರನ ಬರೆದುಬಿಟ್ಟು ಅದಕ್ಕೆ ಅದು ಹೆಂಗಿರಬೇಕು ಅಂದರೆ ಬರೆಯೋದು 3ಕ್ಕೆ 3 ಇರಬೇಕು. ಈ ಕಡೆ 3 ಆ ಕಡೆ 3 ಕರೆಕ್ಟಾಗಿ ಇರಬೇಕು. 3ಕ್ಕೆ 3 ಬರೆದುಬಿಟ್ಟು ಆಮೇಲೆ ಆಂಜನೇಯ ವಿಗ್ರಹ ಇದ್ದರೆ ಆ ಯಂತ್ರನ ಕೆಳಗೆ ಇಟ್ಟುಬಿಟ್ಟು ಅದರ ಮೇಲೆ ವಿಗ್ರಹ ನೆಡಬೇಕು. ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋ ಇದೆ ಅಂದರೆ ಆಂಜನೇಯನ ಫೋಟೋ ಹಿಂಭಾಗದಲ್ಲಿ ಫೋಟೋ ಇರುತ್ತಲ್ಲ, ಹಿಂಭಾಗದಲ್ಲಿ ಬೆನ್ನಿನ ಹಿಂದುಗಡೆ ಅದನ್ನು ಯಂತ್ರನ ಇಡ್ಬೋದು. ಹಿಂಭಾಗದಲ್ಲಿ ಫೋಟೋ ಹಿಂದುಗಡೆ ಅದನ್ನು ಯಂತ್ರನ ಒಳಗೆ ಫೋಟೋ ಒಳಗೆ ಇಡಬೇಕು. ಇಡೋದ್ರಿಂದ ಆಂಜನೇಯ ಸ್ವಾಮಿ ಅನುಗ್ರಹವಾಗಿ ನೀವು ಕೇಳಿದಂಥ ವರನ ಪ್ರಾಪ್ತಿ ಮಾಡ್ತಾರೆ. ಆ ಅನುಗ್ರಹದಿಂದ ನೀವು ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತವೆ. ಮತ್ತು ಇದರಿಂದ ಈ ಯಂತ್ರದಿಂದ ನಿಮಗೆ ಒಳ್ಳೊಳ್ಳೆ ದೊಡ್ಡ ಅಂತ ಇದನ್ನು ಮಾಡಬೇಕಾದ್ರೆ ದೊಡ್ಡ ಯಂತ್ರ ಮಾಡಬಾರ್ದು. ಚಿಕ್ಕದೇ 3ಕ್ಕೆ 3 ಮಾಡಬೇಕು, ತುಂಬ ದೊಡ್ಡ ಯಂತ್ರ ಮಾಡಬಾರ್ದು. ಇದು 3ಕ್ಕೆ 3 ಮಾಡಿ ಯಂತ್ರ ದೇವಸ್ಥಾನ ಆಂಜನೇಯ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತೆ ಅಲ್ಲಿ ಇಡ್ಬೋದು. ಇಲ್ಲಾಂದರೆ ಮನೆಯಲ್ಲಿ ಚಿಕ್ಕ ವಿಗ್ರಹ ಇದ್ದರೆ ವಿಗ್ರಹದ ಮೇಲೆ ಇಡ್ಬೋದು. ವಿಗ್ರಹ ಇಲ್ಲ ಅಂದವ್ರು ಆಂಜನೇಯನ ಫೋಟೋದಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಅದ್ಭುತವಾದಂಥ ಫಲ ಪ್ರಾಪ್ತಿ ಆಗುತ್ತೆ. ಇದನ್ನು ನೀವು ಆಂಜನೇಯ ಮತ್ತು ನೀವು ಮಾಡೋದ್ರಿಂದ ಇದನ್ನು ಏನು ಅನುಕೂಲ ಅಂತ ಹೇಳಿದ್ರೆ ನಿಮಗೆ ಪ್ರತಿದಿನ ಇದನ್ನು ಪೂಜೆ ಮಾಡ್ತಾ ಇದ್ದರೆ ನಿಮಗೆ ಆಂಜನೇಯ ಸ್ವಾಮಿಯ ಅನುಗ್ರಹವಾಗಿ ನೀವು ಕೇಳಿದಂಥ ವರ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ದುಷ್ಟ ಭೂತ ಪ್ರೇತಗಳ ಮಾಟ ಮಂತ್ರಗಳ ಏನು ನಿಮಗೆ ಕಾಟ ಇರೋದಿಲ್ಲ. ಮತ್ತು ನಿಮಗೆ ಅಪಮೃತ್ಯು ಭಯ ಇರೋದಿಲ್ಲ, ಶತ್ರು ಕಾಟ ಇರೋದಿಲ್ಲ. ಮತ್ತು ಮನೆಯಲ್ಲಿ ಶಾಂತಿ ಇರುತ್ತೆ, ಅಶಾಂತಿ ಎಲ್ಲ ಹೋಗಿ ಶಾಂತಿ ಇರುತ್ತೆ. ನಿಮಗೆ ಎಲ್ಲ ರೀತಿಯಲ್ಲಿ ಸುಗಮವಾದಂಥ ಕಾರ್ಯಗಳು ನಡೀತವೆ. ನಿಮ್ಮ ದರಿದ್ರಗಳೆಲ್ಲ ದೂರ ಆಗುತ್ತೆ. ನಿಮಗೆ ನಿಮ್ಮ ದರಿದ್ರ ಎಲ್ಲ ದೂರ ಆಗಿ ನಿಮ್ಮ ಬಡತನವನ್ನು ಬಡಿದು ಓಡಿಸೋವಂಥ ಪರಮಾತ್ಮ ಈ ಆಂಜನೇಯ. ಈ ಪರಮಾತ್ಮನೊಬ್ಬನ ಅವನ ಪಾದ ಹಿಡಿದ್ರಿ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಪಂಜಿನಂತೆ ಕರಗೋಗುತ್ತೆ. ಅಂಥ ಅದ್ಭುತವಾದಂಥ ಪವಾಡ ಪುರುಷ ಆಂಜನೇಯ. ಈ ಆಂಜನೇಯನ ಸ್ಮರಣೆ ಮಾಡಿ ಎಲ್ಲರಿಗೂ ಕಷ್ಟಗಳು ಪರಿಹಾರ ಆಗುತ್ತೆ. ಈ ಯಂತ್ರನ ನೀವು ಇದನ್ನು ಪೀಠದ ಕೆಳಗೆ ಹಾಕ್ಬೋದು. ಮತ್ತು ಇದನ್ನು ಧಾರಣೆ ರೂಪದಲ್ಲಿ ಕೂಡ ಮಾಡ್ಕೋಬೋದು. ನೀವು ಯಂತ್ರ ರೂಪ ಮಾಡಿ ಇದನ್ನು ಯಂತ್ರ ರೂಪದಲ್ಲಿ ಮಾಡಿ ಇದನ್ನು ನೀವು ಪ್ರತಿದಿನವೂ ಇದನ್ನು ಪೂಜಿಸುತ್ತಿರಬೇಕು. ಇದನ್ನು ನಿಮಗೆ ಉತ್ತಮ ಭವಿಷ್ಯ ನಿಮಗೆ ಕಾಣ್ತೈತೆ. ಇದನ್ನು ನೀವು ಯಂತ್ರದ ರೂಪದಲ್ಲಿ ಬೆಳ್ಳಿ ತಾಯಿತೆ ಒಳಗೆ ಮಾಡಿ ಯಂತ್ರನ ಧರಿಸ್ಕೊಂಡ್ರಿ ಅಂದರೆ ನಿಮಗೆ ಬಜರಂಗಿ ಬಲಿಯ ಅನುಗ್ರಹ ನಿಮಗೆ ಸದಾ ಇರುತ್ತೆ. ನಿಮ್ಮ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ನಿಮ್ಮ ದೇಹದಲ್ಲೇ ಇರ್ತಾರೆ, ನಿಮ್ಮ ಬಳಿನಲ್ಲೇ ಇರ್ತಾರೆ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಿದ್ರಿಂದ ನೀವು ಕೇಳಿದಂಥ ವರ ಪ್ರಾಪ್ತಿ ಮಾಡ್ತಾರೆ. ಅವರಂಥ ಶಕ್ತಿಶಾಲಿ ನೀವುಗಳಾಗ್ತೀರಾ. ಆ ಬಜರಂಗ ಬಲಿ ಆಶೀರ್ವಾದ ನಿಮಗಿದ್ದು ಆ ಶಕ್ತಿವಂತನಾಗಿ ನೀವು ಶಕ್ತಿವಂತರಾಗ್ತೀರ. ಯಾಕೆಂದರೆ ಯಂತ್ರ ಮಾಡಿ ನೀವು ಧರಿಸ್ಕೊಂಡಿದ್ರಾಗ ನೀವು ಅವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಂಥ ಒಂದು ಪವರ್ಫುಲ್ ಆದಂಥ ಒಂದು ನಿಮಗೆ ಯಂತ್ರದಿಂದ ನಿಮ್ಗೆ ಅನುಕೂಲತೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆ ಭಾಳ ಅದ್ಭುತವಾದಂಥ ಈ ಯಂತ್ರ, ಇದರಿಂದ ನಿಮಗೆ ಭಾಳ ಅದ್ಭುತ ಪವಾಡಗಳನ್ನ ನೀವು ತಿಳ್ಕೊಬೋದು. ಇದನ್ನು ಮಾಡಿ ಇಡಿ ನೋಡಿ, ನಿಮಗೆ ಆ ಕೆಲಸ ಎಲ್ಲ ಯಾವ ರೀತಿ ನಡೀತೈತೆ, ಯಾವ ರೀತಿ ನಡೆಯೋದು ಅನ್ನೋದು ನಿಮಗೆ ತಿಳಿತೈತೆ. ಪ್ರಿಯ ವೀಕ್ಷಕರೇ, ಇಂಥವು ಇನ್ನೂ ಹಲವಾರು ರೀತಿಯಾದಂಥ ಈ ಯಂತ್ರಗಳಿಂದ ಏನೇನೆಲ್ಲ ಬಯಸ್ಬೋದು, ನಿಮಗೆ ಯಾವ ರೀತಿ ಇದರಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅಂದರೆ ನಿಮಗೆ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ.
ಶತ್ರುಗಳೆಲ್ಲ ದೂರ ಸರಿತಾರೆ. ನಿಮ್ಮ ದೇಹದಲ್ಲಿರುವಂಥ ಮಾಟ ಮಂತ್ರಗಳೆಲ್ಲ ದೂರ ಮಾಡ್ತಾರೆ. ಆಮೇಲೆ ನಿಮ್ಮಲ್ಲಿ ಒಂದು ದೈವ ಅನುಗ್ರಹವಾಗುತ್ತೆ. ನಿಮಗೆ ನುಡಿದದ್ದೆಲ್ಲ ನೀವು ನಿಮಗೆ ಎಲ್ಲ ರೀತಿ ನುಡಿಗಳು ಕೂಡ ನಿಮಗೆ ಒಂದು ಈ ನುಡಿನ ಹೇಳಿದಂಥ ವಾಕ್ಸಿದ್ಧಿಯಾಗಿ ಅವರು ನಿಮಗೆ ಅದ್ಭುತವಾದಂಥ ಹೆಸರು, ಕೀರ್ತಿ, ಪ್ರತಿಷ್ಠೆ ನಿಮ್ಮಲ್ಲಿ ಬರುತ್ತೆ. ಯಾಕೆಂದರೆ ವಾಕ್ಸಿದ್ಧಿಯಾಗಿ ನೀವು ಹೇಳಿದ್ದೆಲ್ಲ ಸರಿಯಾಗಿ ನಡೀತಿದ್ದೆ ಅಂದರೆ ಆವಾಗ ನಿಮ್ಮ ಮೇಲೆ ಬಹಳ ಗೌರವ ಬಂದ್ಬಿಡುತ್ತೆ. ಹೇಳಿದ್ದೆಲ್ಲ ನಡೀತೈತಲ್ಲ, ಅವ್ರು ಹೇಳ್ದಂಗೆ ಆಗುತ್ತೆ ಅಂತ. ಆವಾಗ ಅದೊಂದು ಅದ್ಭುತವಾದಂಥ ನಿಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ನಿಮಗೆ ದೊರಕುತ್ತೆ. ಪ್ರಿಯ ವೀಕ್ಷಕರೇ, ಇದೊಂದು ಅದ್ಭುತವಾದಂಥ ಯಂತ್ರ. ಇದನ್ನು ಮಾಡಿ, ಇದಕ್ಕೆ ಮಂತ್ರ ಇಲ್ವಲ್ಲ ಅಂತೀರಾ? ಮಂತ್ರ ಇಲ್ಲ, ನೀವು ಯಾವ ಮಂತ್ರ ಬೇಕಾದರೂ ಇದಕ್ಕೆ ಜಪ ಮಾಡ್ಬೋದು. ನಿಮಗೆ ಬೇಕು ಅಂದರೆ ಯಾವ ಮಂತ್ರನೂ ಮಾಡ್ಕೊಳ್ಳಿ. ಯಾಕೆಂದರೆ ಇದಕ್ಕೆ ಮಂತ್ರ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾ ಇರ್ತೀರ. ಇದಕ್ಕೆ ಮಂತ್ರ ನಾನು ಕೊಟ್ಟಿಲ್ಲ. ಯಾವ ಮಂತ್ರನ ನೀವು ತಗೋಬೋದು. ಇದಕ್ಕೋಸ್ಕರ ನೀವು ಯಾವ ಮಂತ್ರನೂ ಸಿದ್ಧಿ ಮಾಡ್ಕೋಬೋದು ಅಂಥದ್ದೊಂದು ಯಂತ್ರ ಕೊಟ್ಟಿದ್ದೀನಿ. ಇದು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಅದ್ಭುತವಾದಂಥ ಜೈಶಾಲಿಗಳಾಗ್ತೀರ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.